ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಿಕನ್ ಪಲಾವ್ ಮಾಡ್ತಾಯಿದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಸಾಲೆನ ಹಾಕ್ತಾಯಿದ್ದೀನಿ. ಒಂದು 7ರಿಂದ 8 ಏಲಕ್ಕಿ, ಸ್ವಲ್ಪನೇ ಜಾವಿತ್ರಿ, ಸ್ವಲ್ಪನೇ ಜಾಕಾಯಿ, 1 ಟೇಬಲ್ ಸ್ಪೂನ್ ಧನಿಯಾ ಕಾಳನ್ನ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಪಾತ್ರೆ ಬಿಸಿಟ್ಟಿದ್ದೀನಿ. ಒಂದು 2ರಿಂದ 3 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೀನಿ. 2ರಿಂದ 3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿದ್ದೀನಿ. ಸ್ವಲ್ಪ ತುಪ್ಪ ಜಾಸ್ತಿ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಎಣ್ಣೆ ಬಿಸಿ ಆದ ನಂತರ ಒಂದು 2 ದೊಡ್ಡ ಸೈಜ್ ಈರುಳ್ಳಿನ ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡಿ. ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆದ ನಂತರ ಒಂದು ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಅರ್ಧ kg ಚಿಕನ್ನ ಹಾಕ್ತಾಯಿದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 10ರಿಂದ 15 ಹಸಿಮೆಣಸಿನಕಾಯಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಖಾರ ಜಾಸ್ತಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಂತರ 1 ಟೀ ಸ್ಪೂನ್ ಜೀರಿಗೆ, ಒಂದು 4 ಚಿಕ್ಕ ಏಲಕ್ಕಿ, ಒಂದು ದೊಡ್ಡ ಏಲಕ್ಕಿ, ಒಂದು 4 ಚಕ್ಕೆ ಪೀಸು, ಒಂದು 4 ಕರಿಮೆಣಸು, ಒಂದು 4 ಲವಂಗ, ಒಂದು ಬಿರಿಯಾನಿ ಎಲೆನ ಹಾಕಿ ಪೌಡ್ರ್ ಮಾಡ್ಕೊಂಡಿರೋಂಥ ಮಸಾಲೆನ ಹಾಕಿ, ಒಂದು 300 ಗ್ರಾಮ್ನಷ್ಟು ಮೊಸರನ್ನ ಹಾಕಿ, ಒಂದು ಕಪ್ ಗಟ್ಟಿ ಮೊಸರನ್ನ ಹಾಕಿ, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು 2ರಿಂದ 3 ಟೇಬಲ್ ಸ್ಪೂನ್ ಪುದೀನ ಎಲೆನ ಹಾಕಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಧ್ಯೆ ಮಧ್ಯೆ ತಿರುಗಿಸ್ತಾ 8ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, 8ರಿಂದ 10 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ನೀರೆಲ್ಲ ಕಡಿಮೆ ಆಗಿದೆ. ಈ ಥರ ಎಣ್ಣೆ ಬಿಟ್ಕೋಬೇಕು. ನಂತರ 2 ಕಪ್ ರೈಸ್ ತೊಗೊಂಡಿದ್ದೀನಿ. 2 ಕಪ್ ರೈಸ್ಗೆ 4 ಕಪ್ ನೀರನ್ನ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಬೇಯಿಸಿ. ನೀರು ಚೆನ್ನಾಗಿ ಕುದಿಯುವಾಗ ನಾನು 2 ಕಪ್ ರೈಸ್ನ ನೆನೆಸಿಟ್ಟಿದ್ದೆ. ಒಂದು 10 ನಿಮಿಷ ನಾರ್ಮಲ್ ರೈಸ್ ತೊಗೊಂಡಿದ್ದೀನಿ. ನೆನೆಸಿಟ್ಟಿರೋಂಥ ರೈಸ್ನ ಹಾಕಿ ಮಿಕ್ಸ್ ಮಾಡಿ 1 ಕಪ್ ಚಿಕ್ಕ ಕಪ್ನಷ್ಟು ಹಾಲನ್ನ ಹಾಕಿ ಮಿಕ್ಸ್ ಮಾಡಿ ಮಧ್ಯೆ ಮಧ್ಯೆ ತಿರುಗಿಸ್ತಾ ನೀರೆಲ್ಲ ಕಡಿಮೆ ಆಗೋವರೆಗೂ ಬೇಯಿಸಿ. ಇವಾಗ ಸ್ವಲ್ಪ ಚೆಕ್ ಮಾಡಿ, ಉಪ್ಪೇನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಹಾಕ್ಕೋಬೋದು. ನೋಡಿ, ನೀರೆಲ್ಲ ಕಡಿಮೆ ಆಗೋವರೆಗೂ ಬೇಯಿಸಿದ್ದೀನಿ. ನಂತರ ಒಂದು ಪ್ಲೇಟ್ ಮುಚ್ಚಿ ಸಿಮ್ನಲ್ಲಿ 5ರಿಂದ 6 ನಿಮಿಷ ದಮ್ ಬಿಟ್ಬಿಡಿ. ನೋಡಿ, 5ರಿಂದ 6 ನಿಮಿಷ ದಮ್ ಬಿಟ್ಟಿದೆ, ರೆಡಿಯಾಗಿದೆ. ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ರುಚಿಯಾಗಿ ಕೂಡ ಇದೆ. ಅಷ್ಟೇ ಸಿಂಪಲ್ ಆಗಿದೆ. ತುಂಬಾ ಸಿಂಪಲ್ಲಾಗಿ ತುಂಬಾ ರುಚಿಯಾಗಿರೋಂಥ ಈ ಚಿಕನ್ ಪಲಾವ್ನ ಖಂಡಿತ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ.